ಮಕ್ಕಳು ಅವಾಗವಾಗ ತಿನ್ನೋಕ್ಕೆ ಏನಾದರೂ ಸ್ನ್ಯಾಕ್ಸನ್ನು ಕೇಳ್ತಾನೆ ಇರ್ತಾರೆ. ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದಾದಂಥ ಒಂದು ಸ್ನ್ಯಾಕ್ಸನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ, ಸಿಂಪಲ್ಲಾಗಿ ಮಾಡ್ಬೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೋಡಿ ಎಲ್ಲ ವೆಜಿಟೇಬಲ್ಸ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಗೆ ಕ್ಯಾಬೇಜ್, ಕ್ಯಾರೆಟ್ ಎಲ್ಲವನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಲ್ಲಿ ಸ್ವಲ್ಪ ಕಾರ್ನು ಕೂಡ ಇತ್ತು, ಅದನ್ನು ಕೂಡ ಬಳಸಿದ್ದೀನಿ. ಸ್ವಲ್ಪ ಉಪ್ಪು, ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡ್ರ್ ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಮಸಾಲೆ, ಜಾಸ್ತಿ ಏನು ಬೇಕಾಗಿಲ್ಲ. ಇಷ್ಟು ಹಾಕಿ ಜಸ್ಟ್ ಇದನ್ನು ಶಾಲು ಫ್ರೈ ಮಾಡಬೇಕು. ಜಾಸ್ತಿ ಪೂರ್ತಿಯಾಗಿ ಫ್ರೈ ಮಾಡೋ ಹಾಗಿಲ್ಲ. ಈ ವೆಜಿಟೇಬಲ್ಸು ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು ನಮಗೆ, ಅಷ್ಟು ಮಾತ್ರ. ಜಸ್ಟ್ ಬಿಸಿ ಮಾಡ್ಕೊಳ್ಳಿ, ಮಸಾಲೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ನೋಡಿ ಒಂದು ಬೇರೆ ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ಟೇಸ್ಟಿಯಾಗಿರುವಂಥ ರೆಸಿಪಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಇದು ತಣ್ಣಗಾಗಲಿ ಅಷ್ಟರೊಳಗೆ ನೋಡಿ ಒಂದು ಬೇರೆ ಮಿಕ್ಸಿಂಗ್ ಬೌಲಲ್ಲಿ ನಾನಿಲ್ಲಿ ಒಂದು 2 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರೋ ಅನ್ನೋದಾದರೆ ಮೊಟ್ಟೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ನೋಡಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿ, ಒಂದು ಅರ್ಧದಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಖಾರವನ್ನು ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಬೀಟ್ ಮಾಡ್ಕೊಂಡಾದ್ಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ನೋಡಿ ನಾರ್ಮಲಾಗಿ ನೀವು ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ನಾದ್ಕೊಂಡಿರ್ತೀರೋ ಅದೇ ಹಿಟ್ಟನ್ನು ಇಲ್ಲಿ ಬಳಸಿದ್ರೂ ಆಗುತ್ತೆ. ಅಥವಾ ನೀವು ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ಸಾಫ್ಟಾಗಿ ನಾದ್ಕೊಂಡ್ರೆ ಅದು ಕೂಡ ಆಗುತ್ತೆ. ನಾನಲ್ಲಿ ಗೋಧಿ ಹಿಟ್ಟಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಹೆಲ್ದಿಯಾಗಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡಿದ್ರೆ ಒಳ್ಳೆಯದು. ಗೋಧಿ ಹಿಟ್ಟನ್ನು ಬಳಸದೆ ಒಳ್ಳೆಯದು ಅಂತ ನೋಡಿ. ಚಪಾತಿ ಹಿಟ್ಟನ್ನು ನೀವು ಯಾವ ರೀತಿ ನಾದ್ಕೊಳ್ತೀರಲ್ಲ ಅದೇ ಹಿಟ್ಟಿಂದ ನಾನಿಲ್ಲಿ ಮಾಡ್ತಿರ್ತೀನಿ. ಈ ಥರ ಒಂದು ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ, ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಇದನ್ನು ಹಿಟ್ಟನ್ನು ಯೂಸ್ ಮಾಡಿ, ಒಣ ಹಿಟ್ಟನ್ನು ಬಳಸಿ ಎಷ್ಟು ಅಗಲವಾಗುತ್ತೋ ಅಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ನೀವು ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ತೆಳುವಾಗಿ. ಇವಾಗ ನಾನು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಮೇಲ್ಗಡೆ ನೋಡಿ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಇದನ್ನು ಒಂದು ಚಾಕುವಿನ ಸಹಾಯದಿಂದ ಚಾಕುವಿಂದ ಈ ಥರ ಕಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಪೂರ್ತಿಯಾಗಿ ಎಷ್ಟು ಲೇಯರ್ಸ್ ಆಗುತ್ತೋ ನೋಡಿ ಅಷ್ಟು ಲೇಯರ್ಸ್ ಆಗಿದೆನ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಪೂರ್ತಿಯಾಗಿ ಎಡ್ಜ್ವರೆಗೂ ಕಟ್ ಮಾಡ್ಕೊಂಡು ನೋಡಿ. ಪೂರ್ತಿ ಎಡ್ಜಸ್ನ ಕಟ್ ಮಾಡ್ಕೊಂಡಿಲ್ಲ, ನಲ್ಲಿ ನಡುವೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಇವಾಗ ಎಲ್ಲವನ್ನು ತಗೊಂಡು ಸ್ವಲ್ಪ ಕೈಯಿಂದ ಈ ಥರ ಹೀಲ್ ಮಾಡ್ಕೊಳ್ಳಿ, ಅಂದರೆ ಉದ್ದವಾಗಿ ಮಾಡ್ಕೊಳ್ಳಿ ಕೈಯಿಂದ. ಮಾಡಿಕೊಂಡು ಈ ಥರ ರೌಂಡ್ ಶೇಪ್ನಲ್ಲಿ ನೀವು ಪರಾಟ ನೋಡಿ, ಪರಾಟ ಯಾವ ರೀತಿ ಮಾಡ್ತೀವಿ ನೋಡಿ ನಾವು ಆ ರೀತಿ ಈ ಥರ ರೌಂಡ್ ಶೇಪ್ನಲ್ಲಿ ಅದನ್ನು ಸೆಟ್ ಮಾಡಿಕೊಂಡು. ಸೊ ನೋಡಿ ಇವಾಗ ಬೇಕಿದ್ರೆ ನೀವು ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಲಟ್ಟಿಸ್ಕೊಳ್ಬೋದು. ಅಥವಾ ಈ ಹಿಟ್ಟನ್ನು, ಒಣ ಹಿಟ್ಟನ್ನು ಏನಿರುತ್ತೆ ನೋಡಿ ಗೋಧಿ ಹಿಟ್ಟು, ಅದನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಹಿಟ್ಟನ್ನು ಬಳಸ್ತಾ ಇಲ್ಲ, ಹಾಗೇ ಲಟ್ಟಿಸ್ತಾ ಇದ್ದೀನಿ, ಎಣ್ಣೆನಲ್ಲೇ ಲಟ್ಟಿಸ್ತಾ ಇದ್ದೀನಿ. ಆವಾಗ ನಮಗೆ ಲೇಯರ್ಸು ಚೆನ್ನಾಗಿ ಬರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ. ಇವಾಗ ನೋಡಿ ನಾನೊಂದು ಚಿಕ್ಕ ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡು ತವೆ ಕೂಡ ಕಾಯ್ದಿತ್ತು, ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಒಂದು ಕಡೆ ಚೆನ್ನಾಗಿ ಬೇಯೋವರೆಗೂ ಇದನ್ನು ತಿರುಗಿಸ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಮೇಲ್ಗಡೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ನೋಡಿ ಈ ಥರ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲ ಭಾಗದಲ್ಲೂ ಚೆನ್ನಾಗಿ ಬೇಯಬೇಕು. ನಾವಿಲ್ಲಿ ಹಿಟ್ಟನ್ನು ಹಚ್ಚದೇ ಇರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ಸೊ ಈ ಥರ ನೋಡಿ ಎಲ್ಲವನ್ನು ಇದೇ ಥರ ನಾನು ಲಟ್ಟಿಸ್ಕೊಂಡು ಒಂದು 3 ರೋಟಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಪರಾಟಗಳನ್ನು. ಸೊ ಇವಾಗ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಮೊಟ್ಟೆ ಏನಿದೆ ಅದನ್ನು ಮಾಡ್ಕೊಳ್ಳೋಣ. ನಾನು ಬೇರೆ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸೌಟ್ ಆಗುವಷ್ಟು ಮೊಟ್ಟೆ ಮಿಕ್ಸ್ಚರ್ ಏನಿದೆ ನೋಡಿ ಅದನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಈ ರೋಟಿ ಏನಿದೆ ನೋಡಿ ಪರಾಟ, ಇದನ್ನು ಮೇಲ್ಗಡೆ ಹಾಕ್ಕೊಂಡು ಈ ಥರ ಕೈಯಿಂದನೋ ಅಥವಾ ಸ್ಪೂನಿಂದನೋ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಕ್ಲೀನಾಗಿ ಬೇಯುತ್ತೆ, ಏನು ಹಸಿಯಾಗಿ ಏನು ಉಳ್ಕೊಳ್ಳೋಲ್ಲ. ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಇವಾಗ ಇದನ್ನು ತೆಗೆದು ನೋಡಿ ಆವಾಗಲೇ ಮಿಕ್ಸ್ ಮಾಡಿಟ್ಟಂಥ ಮಿಕ್ಸ್ಚರ್ ಏನಿದೆ ನೋಡಿ ವೆಜಿಟೇಬಲ್ಸ್ದು, ಅದನ್ನು ಈ ರೋಟಿ ಪರಾಟ ಏನಿದೆ ನೋಡಿ ಅದರ ನಡುವೆ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಮೇಲ್ಗಡೆ ನೀವು ಮಯೋನೀಸ್ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಮಯೋನೀಸ್ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ಇದ್ರ ಬದಲಿಗೆ ಚೀಸ್ ಕೂಡ ಹಾಕ್ಕೊಳ್ಬೋದು ತುರಿದು. ಇವಾಗ ಸ್ವಲ್ಪ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಕೆಚಪ್ಪು. ನೀವು ಬೇಕಿದ್ರೆ ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಬಳಸ್ಬೋದು, ಅಥವಾ ಸೀಸ್ವನ್ ಸಾಸ್ ಇರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಇವಾಗ ನೋಡಿ ಮೇಲ್ಗಡೆ ಸ್ವಲ್ಪ ಕ್ಯಾಬೇಜ್ ಸ್ಲೈಸನ್ನು ಹಾಕ್ಕೊಂಡು ಈ ಥರ ಟೈಟಾಗಿ ನಾನಿಲ್ಲಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಹೊರಗಡೆ 100 ರೂಪಾಯಿ ದುಡ್ಡು ಕೊಟ್ಟು ಈ ಥರ ಎಗ್ ರೋಲನ್ನು ತೊಗೊಂಡು ತಿನ್ನೋಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಹೆಲ್ದಿಯಾಗಿ ಮಾಡಿಕೊಡಿ. ಸೊ ನೋಡಿ, ಹೊರಗಡೆ ಎಲ್ಲ ನಿಮಗೆ ಸರ್ವ್ ಮಾಡ್ತಾರಲ್ಲ, ಬಟರ್ ಪೇಪರೆಲ್ಲ ಹಾಕಿ ಈ ಥರ ರೋಲ್ ಮಾಡಿ ಟೈಟಾಗಿ ಸುತ್ತಿ ಕೊಡ್ತಾರೆ. ಇದನ್ನು ನೋಡಿ, ಇದಕ್ಕೆ 100 ರೂಪಾಯಿ ದುಡ್ಡನ್ನು ತಗೊಂಡು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಎಗ್ ರೋಲ್ ರೆಡಿಯಾಗಿದೆ, ಹೆಲ್ದಿ ಹಾಗೆ ಟೇಸ್ಟಿ, ಮನೆಯಲ್ಲೇ ಮಾಡಿರುವಂಥದ್ದು. ಸೊ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆಯೇ ಸುಮಾರು ಈ ಥರ ರೆಸಿಪಿಗಳು, ಬ್ರೇಕ್ಫಾಸ್ಟ್ ರೆಸಿಪಿಗಳು, ಸ್ನ್ಯಾಕ್ಸ್ ರೆಸಿಪಿಗಳು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೀವು ಒಂದ್ಸರಿ ಚೆಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.